ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ಬ್ಲಾಗ್ನಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಯಾವುದದು ರೆಸಿಪಿ ಅಂತ ಅಂದರೆ ಮಟನ್ ಕೈಮಾ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ 1 kg ಮಟನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ kg ಕೈಮಾ ಮಾಡೋದಕ್ಕೆ ಅಂತ ಈ ಥರ ಶಾಪಲ್ಲಿ ಕೇಳಿದ್ರೆ ನಿಮಗೆ ಮಟನ್ ಶಾಪಲ್ಲಿ ಈ ಥರ ತರ್ತರಿಯಾಗಿ ಮಾಡಿಕೊಡ್ತಾರೆ. ಸೊ ಎರಡನ್ನೂ ವಾಶ್ ಮಾಡಿ ನೀರು ಸೋರೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ನೀರು ಸಂಪೂರ್ಣವಾಗಿ ಡ್ರೈ ಆಗಬೇಕು. ಇವಾಗ ಕೈಮಾ ಬಾಲ್ಸ್ಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಸೊ ಸ್ವಲ್ಪ ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, 1 ಬೌಲಷ್ಟು ಕಡಲೆನ ತೊಗೊಂಡಿದ್ದೀನಿ. ಸೊ ಒಂದೇ ಒಂದು ಮೊಟ್ಟೆ, ಅದರ ಜೊತೆಗೆ 1-2 ಇಂಚಷ್ಟು ಚಕ್ಕೆ, 4-5 ಲವಂಗ, 3 ಹಸಿರುಮೆಣಸಿನ್ಕಾಯಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1-2 ಸ್ಪೂನಷ್ಟು ಮೆಣಸನ್ನ ತೊಗೊಂಡಿದ್ದೀನಿ. ಸೊ ಹಸಿರುಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು. ನಾವು ಸ್ವಲ್ಪ ಖಾರ ಕಡಿಮೆ, ಹಾಗಾಗಿ 3 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಜೊತೆಗೆ ಖಾರದ ಪುಡಿನೂ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಸೊ ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಕಡೆ ಸಾಂಬಾರ್ಗೆ ಏನೇನು ಬೇಕು ಅಂತ ನೋಡೋಣ. ಸ್ವಲ್ಪ ಕೊತ್ತಂಬರಿ ಪುದೀನ, 1 ಬೌಲಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ, 1 ಸ್ಪೂನಷ್ಟು ಮೆಣಸು, 1 ಸ್ಪೂನಷ್ಟು ಗಸಗಸೆ, 1-2 ಸ್ಪೂನಷ್ಟು ಕಡಲೆನ 1 ಬೌಲಲ್ಲಿ ಇಟ್ಕೊಂಡಿದ್ದೀನಿ. 1-2 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, 1-2 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಸೊ ಈಗ ಮಾಡುವಂಥ ವಿಧಾನನ ನೋಡ್ಕೊಳ್ಳೋಣ. ಮೊದಲಿಗೆ ಈ ಕಡಲೆ ಏನಿರುತ್ತೆ ಅದನ್ನು ನೈಸ್ ಪೌಡ್ರಾಗಿ ಗ್ರೈಂಡ್ ಮಾಡಿಕೊಂಡು 1 ಬೌಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಸೊ ಇದು ಕೈಮಾ ಬಾಲ್ಸ್ಗೆ. ಯಾಕೆಂದರೆ ಮಿಕ್ಸಿ ಜಾರು ಮತ್ತು ವೆಟ್ಟಾದರೆ ಮತ್ತು ಅದನ್ನು ಪೌಡ್ರ್ ಮಾಡ್ಕೊಳಕ್ಕಾಗಲ್ಲ ಅಂತ ಮುಂಚೆನೇ ಪೌಡ್ರ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡೆ. ಇವಾಗ ಸಾಂಬಾರ್ಗೆ ಏನೇನು ರುಬ್ಕೋತಾ ಇದ್ದೀನಿ ಅಂತಂದರೆ 2 ಗಡ್ಡೆ. ಇವಾಗ ಸಾಂಬಾರ್ಗೆ ಸ್ನೇಹಿತರೆ 2 ಗಡ್ಡೆ ಬೆಳ್ಳುಳ್ಳಿ, 2 ಗಡ್ಡೆ ಈರುಳ್ಳಿ, ಅದ್ರ ಜೊತೆಗೆ 1 ಇಂಚಷ್ಟು ಶುಂಠಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಅದರ ಜೊತೆಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು, ಅದ್ರ ಜೊತೆಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಎಲ್ಲನೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ 1 kg ಮಟನ್ಗೆ ಮಾಡ್ತಾ ಇರೋಂಥದ್ದು. ಇವೆಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಕೋತಾ ಇದ್ದೀನಿ. ಸೊ ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಸ್ನೇಹಿತರೆ ರುಬ್ಬಿರೋ ಅಂಥ ಮಸಾಲೆನ ಒಂದು ಬೌಲ್ಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ನೀರು ಹಾಕಬಾರ್ದು. ಸೊ ಏನು ಅಂತಂದರೆ ಎಲ್ಲ ಸ್ವಲ್ಪನೇ ತೊಗೋಬೇಕು ಮಸಾಲ ಎಲ್ಲನೂ ಕೂಡ. ಯಾಕೆಂದರೆ ಕೈಮಾ ಬಾಲ್ಸ್ಗೂ ನಾವು ಮಸಾಲ ಹಾಕೋದ್ರಿಂದ ಎಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ಇನ್ನು ಸಾಂಬಾರಿಗೆ ತೆಂಗಿನಕಾಯಿ, 1-2 ಸ್ಪೂನಷ್ಟು ಕಡಲೆ, 1 ಸ್ಪೂನಷ್ಟು ಮೆಣಸು, 1 ಸ್ಪೂನು ಗಸಗಸೆ, ಇದನ್ನೆಲ್ಲ ಹಾಕಿಟ್ಟಿದ್ನಲ್ವ, ಇದನ್ನು ಕೂಡ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡಿಕೊಂಡು ಇದ್ರ ಜೊತೆಗೆ 1-2 ಸ್ಪೂನಷ್ಟು ಮನೇಲಿ ಮಾಡ್ಕೊಂಡಿರುವಂತಹ ಸಾಂಬಾರು ಪೌಡರು, ಇದ್ರ ಜೊತೆಗೆ ನಾನು ಸಾಂಬಾರು ಪೌಡ್ರ್ ಜೊತೆಗೇ ನಾವು ನಮ್ಮನೆಯಲ್ಲೆಲ್ಲ ಖಾರದ ಪುಡಿನೂ ಮಿಕ್ಸ್ ಮಾಡಿ ಹಾಕ್ಕೊತೀವಿ. ಹಾಗಾಗಿ ಇದರಲ್ಲೇ ಖಾರದ ಪುಡಿ ಇದೆ. ಸೊ ನೀವು ಸಪ್ರೇಟ್ ಏನಾದರೂ ಮಾಡ್ಕೊಂಡಿದ್ರೆ 1-2 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀವು ಗ್ರೈಂಡ್ ಮಾಡಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ಕನ್ಫ್ಯೂಸ್ ಮಾಡ್ಕೊಬೇಡಿ, ನಾನು ನೀಟಾಗಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇವಾಗ ಏನು ಹಸಿ ಮಸಾಲ ರುಬ್ಬಿ ಒಂದು ಕಡೆ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲನೂ ಕೂಡ ಒಟ್ಟಿಗೆ ನಾನು ರುಬ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಮಸಾಲನೂ ಕೂಡ ಒಟ್ಟಿಗೆ ರುಬ್ಕೊಂಡು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಆಲ್ರೆಡಿ ಮಟನ್ನ ತೊಳೆದು ನೀರನ್ನು ಸೋರೋದಕ್ಕೆ ಇಟ್ಟಿದ್ದೆ. ಸೊ ನೀರು ನೀಟಾಗಿ ಡ್ರೈ ಆಗಿದ್ದರೆ ನಮಗೆ ಬೇಗ ಸಾಂಬಾರು ರೆಡಿ ಆಗುತ್ತೆ. ಹಾಗಾಗಿ ಮುಂಚೆನೇ ಒಂದು ಅರ್ಧ ಗಂಟೆ ಮುಂಚೆನೇ ಮಟನ್ನ ಸ್ವಲ್ಪ ವಾಶ್ ಮಾಡಿ ಇಟ್ಕೊಂಬಿಡಿ. ಸೊ ನೋಡಿ, ಇವಾಗ ಮಸಾಲ ಜೊತೆಗೆ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನಾವು ಯಾವ ರೀತಿಯಾಗಿ ಮಟನ್ನ ಉರಿಬೇಕು ಅಂತ ಅಂದರೆ ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲವೂ ಕೂಡ ಸುಂಡ್ಕೋಬೇಕು. ಸೊ ಡ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಹಾಕಿ. ಯಾಕೆಂದರೆ ಮಟನ್ ಪೀಸಸ್ ಎಲ್ಲವೂ ಕೂಡ ಸಪ್ಪೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಉರಿಬೇಕಾದ್ರೇ ನಾನು ಒಂದೇ ಸಲ ಉಪ್ಪನ್ನು ಹಾಕ್ಕೊಬಿಡ್ತೀನಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಸಾಂಬಾರು ಆಗಿದ ನಂತರನೂ ಕೂಡ ನೀವು ಹಾಕ್ಕೋಬೋದು. ಸ್ವಲ್ಪ ಒಗ್ಗರಣೆ ಕೂಡ ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ನಾನು ಮಟನ್ನ ಹುರ್ಕೊಂಡಿದ್ದೀನಿ ಅಂತ. ತುಂಬ ನೀರೆಲ್ಲ ಡ್ರೈ ಆಗಬೇಕು. ಆಲ್ಮೋಸ್ಟ್ ಇದರಲ್ಲೇ ಎಳೆ ಮಟನ್ ಆದರೆ ನಾವು ಉರಿಬೇಕಾದ್ರೇ ಮಟನ್ನು ಅರ್ಧದಷ್ಟು ಬೆಂದೋಗಿರುತ್ತೆ. ಸೊ ಇವಾಗ ಏನು ನಾವು ತೆಂಗಿನಕಾಯಿ, ಕಡಲೆ, ಗಸಗಸೆ ಇದನ್ನೆಲ್ಲ ಏನು ರುಬ್ಕೊಂಡಿದ್ವಿ, ಮೆಣಸು ಇದನ್ನೆಲ್ಲ ಇವಾಗ ಅದನ್ನು ಸೇರಿಸ್ಕೊತಾ ಇದ್ದೀನಿ.
ಇವಾಗ ನೋಡ್ಕೊಳ್ಳಿ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕೆಂದರೆ ಸಾಂಬಾರು ಸ್ವಲ್ಪ ತೆಳುವಾಗೇ ಇರಲಿ. ಯಾಕೆ ಅಂದರೆ ನಾವು ಕೈಮಾ ಬಾಲ್ಸ್ನ ಹಾಕಿದಾಗ ಸಾಂಬಾರು ತುಂಬಾ ಗಟ್ಟಿ ಬರುತ್ತೆ. ಯಾಕೆ ಅಂತಂದರೆ ಕೈಮಾ ಬಾಲ್ಸ್ಗೂ ಕೂಡ ನಾವು ಕಡಲೆ ಪೌಡ್ರನ್ನ ಉಪಯೋಗಿಸೋದ್ರಿಂದ ಲಾಸ್ಟ್ನಲ್ಲಿ ಸಾಂಬಾರು ಗಟ್ಟಿ ಆಗಿಬಿಡುತ್ತೆ. ನೋಡಿಕೊಂಡು ಒಂದು ಸ್ವಲ್ಪ ತೆಳುವಾಗಿ ಇರಲಿ ಸಾಂಬಾರು. ಅದಾದ ನಂತರ ಕೈಮಾ ಬಾಲ್ಸ್ ಆದಮೇಲೆ ಸಾಂಬಾರು ಗಟ್ಟಿ ಬರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಈ ಟೈಮಲ್ಲಿ ಬೇಕಿದ್ರೆ ನಿಮಗೆ ಉಪ್ಪು ಖಾರ ಎಲ್ಲನೂ ಚೆಕ್ ಮಾಡಿಕೊಂಡು ಬೇಕಿದ್ರೆ ನೀವು ಸೇರಿಸ್ಕೋಬೋದು ಎಕ್ಸ್ಟ್ರಾ. ನೋಡಿ ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ. ನಾನು ಕೂಡ ಉಪ್ಪನ್ನು ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಇದು ನಾನು ವಿಷಲ್ ಬರ್ಸ್ಕೊತಾ ಇದ್ದೀನಿ. ಸ್ವಲ್ಪ ನಾನು ನೀರನ್ನ ಹಾಕಬೇಕಾದ್ರೆ ಸ್ವಲ್ಪ ನೀರನ್ನ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಕುದಿಯೋದಕ್ಕೆ ಇಟ್ಟಿದ್ದೆ. ಸೊ ಬಿಸಿನೀರು ಹಾಕೋದ್ರಿಂದ ಸಾಂಬಾರು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕುದಿಯೋದಕ್ಕೆ ಅಷ್ಟೊಂದೇನು ಟೈಮ್ ತೊಗೊಳ್ಳೋದಿಲ್ಲ. ಇವಾಗ ನಾನು ಏನು ಹಾಕ್ತಾಯಿದ್ದೀನಿ ಅಂದರೆ, ಈ ಮಟನ್ನಲ್ಲಿ ನಮಗೆ ಆ ಚರ್ಬಿ ಅಂಶ ಏನು ಕೊಟ್ಟಿರ್ತಾರೆ ಅದನ್ನು ನಾನು ಫಸ್ಟೇ ಹಾಕಿ ಒಗ್ಗರಣೆಯಲ್ಲಿ ನಾನು ಬಾಡಿಸಿರೋದಿಲ್ಲ. ಯಾಕೆ ಅಂತಂದರೆ ಸೊ ಎಲ್ಲನೂ ಕೂಡ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಅದು. ಹಾಗಾಗಿ ಇವಾಗ ಸ್ವಲ್ಪ ಕುದಿ ಬಂದಮೇಲೆ ಲಾಸ್ಟ್ನಲ್ಲಿ ನಾನು ಸೇರಿಸಿ ಒಂದು 5 ವಿಷಲ್ ಬರ್ಸ್ಕೊಂಡಿದ್ದೀನಿ. ಸೊ ಎಳೆ ಮಟನ್ ಆಗಿರೋದ್ರಿಂದ ಒಂದು 4ರಿಂದ 5 ಕೂಗು ಬಂದರೆ ಸಾಕಾಗುತ್ತೆ. ಇವಾಗ ಅದು ರೆಡಿ ಆಗ್ತಾ ಇರಲಿ ಸಾಂಬಾರು. ಇನ್ನೊಂದು ಕಡೆ ನಾವು ಕೈಮಾ ಬಾಲ್ಸ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಕಡಲೆ ಪೌಡ್ರನ್ನ ನಾನು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ, ಮತ್ತು ಮೊಟ್ಟೆನೂ ಕೂಡ ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಏನೇನು ರುಬ್ಕೊಳ್ಳೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಇವಾಗ ಇವಾಗ ಏನೇನು ತೊಗೊಂಡಿದ್ವಿ ಮಸಾಲಾನೆಲ್ಲ ಸೇರಿಸ್ಕೊಳ್ಳೋಣ. ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ, ಜೊತೆಗೆ ಒಂದು 3 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ ಇವೆಲ್ಲವನ್ನೂ ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೆ ಶುಂಠಿ ಕೂಡ ಹಾಕ್ಕೋತಾ ಇದ್ದೀನಿ. ಇವೆಲ್ಲವೂ ಸೇರಿಸ್ಕೊಂಡು ಇದ್ರ ಜೊತೆಗೆ ಹಸಿ ತೆಂಗಿನಕಾಯಿ ತುರಿ ಏನು ತೊಗೊಂಡಿದ್ವಿ, ಒಂದು ಅರ್ಧ ಹೋಳಷ್ಟು ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತುರಿ. ಅದ್ರ ಜೊತೆಗೆ ಧನಿಯಾ ಪೌಡರು ಅಂದರೆ ಮನೇಲಿ ಮಾಡ್ಕೊಂಡಿರೋದು ಅಂತ ಹೇಳಿದ್ನಲ್ಲ, ಅದನ್ನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ತೆಂಗಿನಕಾಯಿ ತುರಿನೂ ಕೂಡ ನೋಡಿ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ನೀರು ಬಹಳ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. ಇದು ತೆಳುವಾದರೆ ನಿಮಗೆ ಕೈಮಾ ಬಾಲ್ಸು ಒಡೆದೋಗುತ್ತೆ. ಸೊ ಗಟ್ಟಿಯಾಗಿ ರುಬ್ಕೊಳ್ಳಿ ಈ ಮಸಾಲಾನ. ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ರುಬ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ನೋಡಿ ಇಷ್ಟು ಉಪ್ಪು, ಯಾಕೆಂದರೆ ಕೈಮಾ ಮತ್ತು ನಾವೇನು ಉಪ್ಪು ಹಾಕೋದಿಲ್ಲ, ಮಸಾಲ ರುಬ್ಬಬೇಕಾದ್ರೇ ಉಪ್ಪನ್ನು ಸೇರಿಸ್ಕೊಂಡಿರ್ತೀನಿ. ಸೊ ಈ ರೀತಿಯಾಗಿ ಫೈನಾಗಿ ರುಬ್ಕೊಂಡು, ಅಥವಾ ತರ್ತರಿಯಾಗಿ ರುಬ್ಬಿದ್ರೂ ನಡೆಯುತ್ತೆ, ಈ ಥರ ಫೈನಾಗಿ ರುಬ್ಬಿದ್ರೂ ಚೆನ್ನಾಗಿರುತ್ತೆ. ಸೊ ಈ ಥರ ಫೈನಾಗಿ ರುಬ್ಕೊಂಡು ಇವಾಗ ಏನು ಕೈಮಾನ ನಾವು ತೊಳೆದು ಮಟನ್ ಪೀಸಸ್ನ ನೀರು ಸೋರೋದಕ್ಕೆ ಇಟ್ಟಿದ್ವಿ, ಅದನ್ನು ಈ ಮಸಾಲೆ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದೇ ಒಂದು ಮೊಟ್ಟೆನ ಸೇರಿಸ್ಕೋಬೇಕು. ಜಾಸ್ತಿ ಮೊಟ್ಟೆನ ಹಾಕಬಾರ್ದು, ಒಂದೇ ಒಂದು ಮೊಟ್ಟೆನ ಹಾಕಬೇಕು. ಇದೇನು ನಮಗೆ ಸಾಂಬಾರಲ್ಲೆಲ್ಲ ಮೊಟ್ಟೆ ಸ್ಮೆಲ್ಲೆಲ್ಲ ಏನೂ ಬರೋದಿಲ್ಲ, ಖಂಡಿತ ಏನೂ ಬರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಮೊಟ್ಟೆನ ಹಾಕ್ತಾ ಇದ್ದೀವಿ ಅಂದರೆ ಬೈಂಡಿಂಗೋಸ್ಕರ. ನಾವು ಕೈಮಾನ ಸಾಂಬಾರಿಗೆ ಹಾಕಿದಾಗ, ಗ್ರೇವಿಗೆ ಹಾಕಿದಾಗ ಅದು ಒಡಿಬಾರ್ದಲ್ವ, ಹಾಗಾಗಿ ಮೊಟ್ಟೆನ ಸೇರಿಸ್ಕೊಳ್ಳೋದು, ಒಂದೇ ಒಂದು ಮೊಟ್ಟೆ. ಅದ್ರ ಜೊತೆಗೆ ಕಡಲೆ ಏನನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕಡಲೆ ತುಂಬ ಜಾಸ್ತಿ ಹಾಕಬಾರ್ದು, ಬರೀ ಕಡಲೆ ಉಂಡೆನೇ ತಿಂದಂಗೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಕಲಸೋವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಹದದಲ್ಲಿ ಕಲಿಸ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ನೋಡಿ ತುಂಬ ನಿಮಗೇನಾದರೂ ಇನ್ನೊಂದು ಸ್ವಲ್ಪ ಪೌಡ್ರನ್ನ ಎತ್ತಿಟ್ಕೊಳ್ಳಿ. ಎಲ್ಲನೂ ಕೂಡ ಒಂದೇ ಸಲ ಪೌಡ್ರ್ ಹಾಕಬೇಡಿ. ಯಾಕೆ ಅಂತ ಅಂದರೆ ನಿಮಗೇನಾದರೂ ಉಂಡೆ ಕಟ್ಟಕ್ಕೆ ಬರ್ತಾ ಇಲ್ಲ, ತೆಳುವಾಗಿದೆ ಅಂದರೆ ಆ ಟೈಮಲ್ಲಿ ಸ್ವಲ್ಪ ಕಡಲೆ ಪುಡಿನ ಸೇರಿಸ್ಕೊಂಡು ನೀವು ಮಿಕ್ಸ್ ಮಾಡಿಕೊಂಡು ಕಟ್ಟಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲನೂ ಮಸಾಲ, ಕಡಲೆ ಪುಡಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸಿ ಜಾರಲ್ಲಿ ಎರಡೆರಡೇ ರೌಂಡನ್ನ ಸ್ವಲ್ಪ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನುಣುಪಾಗಿ ರುಬ್ಬಬೇಡಿ, ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ ಈ ಹದದಲ್ಲಿ ರುಬ್ಕೊಳ್ಳಿ. ನೋಡಿ ಈ ಥರ ಎಲ್ಲನೂ ಕೂಡ ಸ್ವಲ್ಪನೇ ನಾನು ರುಬ್ಬಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಸೊ ಎಲ್ಲನೂ ಕೂಡ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ, ಹೊಂದಿಸಿ ಇಟ್ಕೊಂಡ್ರೆ ಮಾಡೋದು ಸುಲಭ, ಬೇಗನೂ ಕೂಡ ಆಗುತ್ತೆ. ನೋಡಿ ಎಲ್ಲನೂ ಕೂಡ ಈ ಥರ ತರ್ತರಿಯಾಗಿ ರುಬ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಕೊತ್ತಂಬರಿನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸೈಡಲ್ಲಿ ಪ್ಲೇಟ್ಗೆ ಎಣ್ಣೆ ಹಾಕ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಇಲ್ಲ ಅಂದರೆ ನಿಮಗೆ ಈರುಳ್ಳಿ ಕೂಡ ಹಾಕ್ಕೋತಾರೆ ಕೆಲವರು, ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಕೂಡ ಹಾಕ್ಕೊತಾರೆ. ಕೆಲವೊಂದು ಬಾರಿ ನಾನು ಹಾಕ್ಕೋತೀನಿ, ಒಂದೊಂದು ಸಲ ಹಾಕ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನೂ ಕೂಡ ಸೇರಿಸ್ಕೋಬೋದು. ಇವಾಗ ಕೊತ್ತಂಬರಿನ ಹಾಕ್ಕೊಂಡು ನೀಟಾಗಿ
ನಾನೆಲ್ಲವನ್ನೂ ಕೂಡ ಇನ್ನೊಂದು ಸಲ ನೀಟಾಗಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಸೊ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನ ಮಾಡ್ಕೋಬೋದು. ನಾನು ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ದಪ್ಪ ದಪ್ಪ ಉಂಡೆಗಳನ್ನೇ ಮಾಡ್ಕೋತೀನಿ ಈ ಥರ. ನಿಮ್ಗೇನಾದ್ರು ಜನ ಜಾಸ್ತಿ ಇತ್ತು ಅನ್ನೋದಾದರೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಕಟ್ಟಿಟ್ಕೊಳ್ಳಿ. ಈ ರೀತಿಯಾಗಿ ನೋಡಿ, ಉಂಡೆ ಕಟ್ಟೋದಕ್ಕೆ ಈ ಒಂದು ತಿಕ್ನೆಸ್ ಬೇಕಾಗುತ್ತೆ. ಈ ಥರ ನಿಮ್ಗೆ ಉಂಡೆ ಕಟ್ಟಕ್ಕೆ ಬರ್ತಾ ಇಲ್ಲ ಅಂತ ಅಂದರೆ ಸ್ವಲ್ಪ ಕಡಲೆ ಪೌಡ್ರನ್ನ ಎಕ್ಸ್ಟ್ರಾ ಎತ್ತಿಟ್ಕೊಂಡಿರ್ತೀರಲ್ವ, ಅದನ್ನು 1-2 ಸ್ಪೂನ್ ಹಾಕ್ಕೊಂಡು ಈ ರೀತಿಯಾಗಿ ಉಂಡೆ ಕಟ್ಟಿ ಎತ್ತಿಟ್ಕೊಂಬಿಡಿ. ಬನ್ನಿ ಈ ಕಡೆ ಸಾಂಬಾರು ಏನಾಯಿತು ಅಂತ ನೋಡೋಣ. ಸಾಂಬಾರು ಕೂಡ ವಿಷಲ್ಲೆಲ್ಲ ತಣ್ಣಗಾಗಿ ಮತ್ತೆ ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ, ವಿಷಲ್ ಬಿಟ್ಬಿಟ್ಟು. ಇವಾಗ ಕುದೀತಾ ಇರಬೇಕಾದ್ರೆ ಕೈಮಾ ಬಾಲ್ಸ್ಗಳನ್ನ ಒಂದೊಂದೇ ಸೈಡಲ್ಲಿ ಹಾಕ್ಕೋತಾ ಇದ್ದೀನಿ. ಅದ್ರ ತುಂಬಾ ಹಾಕ್ಕೋತಾ ಇದ್ದೀನಿ. ಆದರೆ ಒಂದು ನೆನಪಿರಲಿ, ಕೈಮಾ ಬಾಲ್ಸ್ಗಳನ್ನ ಹಾಕಿದ ಮೇಲೆ ಯಾವುದೇ ರೀತಿಯಾಗಿ ಲಿಡ್ನ ಕ್ಲೋಸ್ ಮಾಡಿ ನೀವು ಬೇಯಿಸಬಾರ್ದು. ಯಾಕೆ ಅಂತ ಅಂದರೆ ಕೈಮಾ ಬಾಲ್ಸ್ಗಳು ಒಡೆದೋಗೋಂಥ ಚಾನ್ಸಸ್ ಇರುತ್ತೆ. ಕುಕ್ಕರ್ ವಿಷಲಾಗಿ ಕೂಗ್ಸೋದು, ಮುಚ್ಚಳ ಮುಚ್ಚಿ ಬೇಯಿಸೋದು ಈಗೆಲ್ಲ ಮಾಡಬೇಡಿ. ಯಾಕೆಂದರೆ ಕೈಮಾ ಬಾಲ್ಸ್ಗಳು ತುಂಬ ಬೇಗ ಬೆಂದೋಗುತ್ತೆ. ನಿಮಗೆ ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ಎಲ್ಲವೂ ಬೆಂದ ನಂತರ ಎಲ್ಲ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೇಲೆ ಬಂದು ತೇಲ್ತಾ ಇರುತ್ತೆ ಸಾಂಬಾರಲ್ಲಿ. ಆವಾಗ ನಿಮಗೆ ಗೊತ್ತಾಗುತ್ತೆ. ಒಂದು ಮಿನಿಮಮ್ ಅಂದರೆ ಒಂದು 10ರಿಂದ 15 ನಿಮಿಷದ ಒಳಗಡೆ ನಿಮಗೆ ಕೈಮಾ ಬಾಲ್ಸು ಬೆಂದೋಗುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಹಾಕಿದ ಮೇಲೆ ಸೌಟ್ ಹಾಕಿ ತಿರುಗಿಸೋದು ಇದನ್ನೆಲ್ಲ ಮಾಡಬಾರ್ದು. ಅದು ಬಾಲ್ಸ್ ಎಲ್ಲ ಬೆಂದ ಮೇಲೆ ಅದೇ ಮೇಲೆ ಬರೋದಕ್ಕೆ, ಉಂಡೆಗಳು ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಆವಾಗ ನೀವು ಸ್ಟವ್ ಆಫ್ ಮಾಡ್ಬೋದು. ಬೇಕಾದರೆ ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ. ನೀವು ಬಡಿಸ್ಬೇಕಾದ್ರೂ ಅಷ್ಟೇ, ತೆಗಿಬೇಕಾದ್ರೂ ಅಷ್ಟೇ, ಸ್ವಲ್ಪ ಸ್ಪೂನಲ್ಲಿ, ಈ ಥರ ಚಿಕ್ಕ ಸ್ಪೂನಲ್ಲಿ ಅಥವಾ ಅನ್ನ ತೆಗೆಯುವಂಥ ಸ್ಪೂನಲ್ಲಿ ತೆಕ್ಕೊಳ್ಳಿ. ಸೌಟ್ ಹಾಕೋದಕ್ಕೆ ಹೋಗ್ಬೇಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದು ಎಲ್ಲ ಮೇಲ್ಗಡೆ ಬಂದಿದೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಾ, ಒಂದು ಬಾಲ್ಸ್ಗಳು ಒಡೆದೋಗಿಲ್ಲ, ತುಂಬಾ ಚೆನ್ನಾಗಿದೆ. ನೀವೇನಾದರೂ ಟ್ರೈ ಮಾಡಿದರೆ ಖಂಡಿತವಾಗಿಯೂ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ನಾನು ಇವತ್ತು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ತೋರಿಸ್ತೀನಿ ನೋಡಿ ಲಾಸ್ಟ್ನಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ನಾನು ಇದನ್ನು ಸಂಡೇ ಮಾಡಿದ್ದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಬ್ಲಾಗ್ ಅಥವಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಬ್ಲಾಗ್ಗಳಲ್ಲಿ, ವಿಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.